ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದಲ್ಲಿ ಗೌಡ್ರ ವೈಯಕ್ತಿಕ ವಿಷಯಕ್ಕೆ ದೇವಾಲಯಕ್ಕೆ ಬೀಗ, ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಪ್ರಕರಣ. ಪ್ರತಿ ವರ್ಷ ಮಾಡುವ ಗ್ರಾಮ ದೇವರ ಜಾತ್ರೆ ನಿಲ್ಲಬಾರದು ಎಂದು ಗ್ರಾಮಸ್ಥರ ಆಗ್ರಹ. ಜಾತ್ರೆ ಮಾಡದೆ ನಿಲ್ಲಿಸಿದ್ರಿಂದ ಗ್ರಾಮದಲ್ಲಿ 20 ಸಾವುಗಳು ಸಂಭವ. ರಾಜಕೀಯ ದ್ವೇಷಕ್ಕೆ ತಿರುಗಿದ ಗ್ರಾಮ ದೇವರ ಜಾತ್ರಾ ಮಹೋತ್ಸವ. ಹಾಗಾಗಿ ಹನುಮ ದೇವರ ಜಾತ್ರೆಯಾಗಲೇಬೇಕು ಎಂದು ಪಟ್ಟು ಹಿಡಿದಿರುವ ಗ್ರಾಮಸ್ಥರು. ಕೊರಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮದ ನೂರಾರು ಮಹಿಳೆಯರಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿರುವ ಘಟನೆ ಸಂಭವಿಸಿದೆ. ಚುನಾವಣೆಯ ಫಲಿತಾಂಶ ಹತ್ತಿರವಿರುವ ಕಾರಣ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೆಲಸಗಳ ಒತ್ತಡವಿರುತ್ತೆ. ಆದ ಕಾರಣ ಚುನಾವಣೆ ಫಲಿತಾಂಶ ಮುಗಿದ ನಂತರ ಜಾತ್ರೆ ಮಾಡಿಕೊಳ್ಳುವಂತೆ ತಹಶೀಲ್ದಾರ್ ಗ್ರಾಮಸ್ಥರಿಗೆ ತಿಳಿಸಿ ಪೊಲೀಸ್ ಠಾಣೆಯಲ್ಲಿ ಇರುವ ಕೇಸ್ ವಾಪಸ್ಸು ತೆಗೆದುಕೊಂಡು ಜಾತ್ರೆಯನ್ನ ಮಾಡಿಕೊಳ್ಳಿ, ಆಗ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಗ್ರಾಮಸ್ಥರಿಗೆ ಮನವಿ ಮಾಡಿದ ತಹಶೀಲ್ದಾರ್ ಮಂಜುನಾಥ್. ನೀವು ಬರಲಿಲ್ಲ, ಬರೀ ಅವ್ರ ಕಡೆಯಿಂದ ಕಲಿತಾ ಇರಲಿಲ್ಲ, ನಮ್ಮ ಕಡೆಯಿಂದ ಕಲಿತು ಮಾಡಿಕೊಟ್ಟು ಪರ್ಮಿಷನ್ ತಗೊಂಡು ಮಾಡಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ವಿಚಾರದಾಗೆ ಯಾವುದೇ ಚಟುವಟಿಕೆ ನಡಿಕೊಟ್ಟು ಅಂತ ನೆನ್ನೆನೂ ಮೊನ್ನೆನೂ ಬಂದು ಸಂಧಾನ ಮಾಡಿಲ್ಲ. ಅವರು ನಾವು ಕಾಂಪ್ರಮೈಸೇ ಮಾಡಿಲ್ಲ. ಅವ್ರದ್ದು ಪ್ರತಿ ಒಂದು ಮನೆಗೂ ನಾವು ದುಡ್ಡು ಎತ್ತಿ ಅವ್ರ ಕೈ ಕೊಟ್ಟಿದ್ದೀವಿ. 2 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡವ್ರೆ, ಒಡವೆ ಇಟ್ಕೊಂಡಿದ್ದಾರೆ. ಯಾವುದೂ ಕೊಟ್ಟಿಲ್ಲ ನಮಗೆ. ನಾವು ದೇವ್ರ ಮಾಡಕ್ಕೂ ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕು ನಾವೇ? ದೇವ್ರ ಮಾಡಕ್ಕೂ ಬಿಡ್ತಾ ಇಲ್ಲ. ಅವ್ರದ್ದೇ ದಬ್ಬಾಳಿಕೆ ಆಗೈತೆ. ನೋಡೋಣ, ಕೋರ್ಟಲ್ಲಿ ನಿಮ್ಮನ್ನ ಕೇಸ್ ಹಾಕಿಸ್ತೀವಿ, ಒಬ್ಬೊಬ್ಬರ ಮೇಲೆ ಒಂದೊಂದರ ಮಾನ್ಯ ಈಗ ಅವರು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ದು ಬಂದೋಬಸ್ತ್ ಇದೆ. ಹೌದಾ? ಇವಾಗ ನಾನು ಬರ್ತೀನಿ, ಬರ್ತೀನಿ ನಾನು. ಈಗ ಆಯ್ತು ಸರ್, ಈಗ ಯಾರು ಅರ್ಜಿ ಕೊಟ್ಟಿದಾರೋ ಅವ್ರನ್ನ ಇಲ್ಲಿ ಕಳಿಸ್ಬಿಟ್ರೆ ಇಲ್ಲೇ ತೀರ್ಮಾನ ಮಾಡೋಣ ನಾವು. ಈಗ ಇನ್ಸ್ಪೆಕ್ಟರ್ ಬೇಕಲ್ವಾ? ಇನ್ಸ್ಪೆಕ್ಟರ್ ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅವ್ರನ್ನ ಕಳಿಸಿ ಅವ್ರು ಬರ್ತಾರೆ, ಯಾರೋ ಒಬ್ರು ಕರ್ಕೊಂಡ್ಬರ್ತಾರೆ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಸಲುವಾಗಿ ನಾವು ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ. NOC ತಗೊಂಬರಿ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದೀನಿ ನಿಮಗೆ. ಕೊಡಲ್ಲ. NOC ತಗೊಂಬಂದ್ರ ನೀವು ಕೊಡ್ತಾ ಇಲ್ಲ. ಮತ್ತೆ ಏನ್ ಮಾಡೋದು? ನಾವು ಕೊಡ್ತಾ ಇಲ್ಲ. ಸ್ವಾಮಿ ದಯವಿಟ್ಟು ಕ್ಷಮಿಸಬೇಕು. ತಾವು ಕೊರಟಗೆರೆಗೆ ದಣಿ, ನೀವು ಅವ್ರನ್ನ ನೀವು ಇದು ಮಾಡ್ಬೋದಾಗಿನ ನಮ್ಮಂತ ಅಮಾಯಕರನ್ನ ಯಾರು ಕೇಳಲ್ಲ ಸ್ವಾಮಿ. ಅಲ್ಲ, ನೀವು ದಣಿ, ನಿಮಗೆ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ. ಹೇಳಿ, ಆಮೇಲೆ ಹೇಳಿ ನಮಗೆ. ಮೂರು ದಿನ ಇವರೆಲ್ಲ ಕರೆದು ಸಂಧಾನ ಮಾಡಿದ್ದಾರೆ, ಬಂದಿಲ್ಲ. ಈಗ ನಿಮ್ ಸಮಸ್ಯೆ ಸಾಹೇಬ್ರ ಗಮನಕ್ಕೆ ತನ್ನಿ, ಆಮೇಲೆ ಇದ್ ಮಾಡಿ. ನಿಮಿಷ ಕೇಳ್ರಿ. 29ಕ್ಕೆ 30ಕ್ಕೆ ಯಾವುದೇ ಕಾರಣಕ್ಕೂ ಮಾಡಿಸಬಾರ್ದು. ನಾವು ಅಲ್ಲೇ ಊರಲ್ಲಿ ಬೇಡ ಅದು ಏನು ಮಾಡಬೇಕು ನಾವು ಇಲ್ಲಿ ನಾವು ಒಂದು ಊರಿಗೆ ಒಂದು, ಇನ್ನೊಂದು ಊರಿಗೆ ಒಂದು, ಆ ಥರ ಮಾಡಕ್ ಬರಲ್ಲ. ವಿತೌಟ್ ಪೊಲೀಸ್ ನಮ್ಗೆ NOC ನಾವು ಯಾವ್ದು ಪರ್ಮಿಷನ್ ಕೊಡಲ್ಲ. ಬೋರ್ಡ್ ಆಫ್ ಕಂಡಕ್ಟ್ ಬೇರೆ ಇದೆ ಅಲ್ವಾ? ಕೋಡ್ ಆಫ್ ಕಂಡಕ್ಟ್ ಅಲ್ಲಿ 4-5 ಹಳ್ಳಿಲಿ ಜಾತ್ರೆ ನಡೆದಿದೆ. ನಮ್ಮ ಊರಿಗೆ ಇದು ಪ್ರಜಾಪ್ರಭುತ್ವದಲ್ಲಿ ತಗೊಂಡ್ಬಂದಿದ್ದಾರೆ, ಪರ್ಮಿಷನ್ ಎಲ್ಲಾನು ನಡೆದಿದೆ. ಇಲ್ಲಿ ಕೇಳಿ, ಒಂದ್ ನಿಮಿಷ. ಚನ್ನಪಟ್ಟಣದಲ್ಲಿ 2 ಪಾರ್ಟಿಗೂ ಗಲಾಟೆ ಮಾಡಿ, 2ಕ್ಕೂ ಗಲಾಟೆ ಮಾಡ್ಕೊಂಡ್ ಬಂದು ಜಾತ್ರೆ ಮಾಡಬಾರ್ದು ಅಂತ ಹೇಳಿದ್ರು. ಅವ್ರು ಇಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡಿ ಮಾಡಿದೀವಿ. ಈಗ ನಮಗೂ ಕೂಡ ಮೀಟಿಂಗು ಮತ್ತೆ ಇದು ಎಲೆಕ್ಷನ್ದು ಅದು ಇದು ಒತ್ತಡ ಇರೋದ್ರಿಂದ ನಾವಿದ್ದಾಗ ಅವರಿದ್ದಾಗ ನಾವು ಸಿಗದೆ ಇರೋದ್ರಿಂದ ಡಿಲೇ ಆಗಿರ್ಬೋದು ಹೊರತಾಗಿ ನಾನು ಹೇಳ್ತಾ ಇದ್ದೀನಲ್ಲ. ಈಗಲೂ ಕೂಡ ಅವರು ಹೈಕೋರ್ಟ್ ಅಡ್ವೊಕೇಟ್ ಬಂದಿದ್ರು, ಪ್ರದೀಪ್ ಕುಮಾರ್ ಅವರು ಮತ್ತೆ ಅವರು ಮೇಡಮ್ ಅವರು. ಅವ್ರ ಮುಂದೆನೇ ನಾನು ಇನ್ಸ್ಪೆಕ್ಟರ್ ಮಾತಾಡಿದಾಗ ಅವರು ಬಂದೋಬಸ್ತಲ್ಲಿದ್ದಾರೆ. ಅರ್ಥ ಆಯ್ತಾ? ಈಗ ನಾವು ಏನಂದ್ರೆ, ನಾನು ಈ ಜಾತ್ರೆ ಪರ್ಮಿಷನ್ ಕೊಟ್ಟರೆ ಈಗ ಅವ್ರು ಬಂದೋಬಸ್ತು ಕೊಡಬೇಕಲ್ವಾ? ಈಗ ಅವ್ರ ಕೌಂಟಿಂಗ್ ಇದೆ, ಕೌಂಟಿಂಗ್ ಬಂದೋಬಸ್ತ್, ಕೌಂಟಿಂಗ್ ಅಲ್ಲಿ ಸ್ಟ್ರಾಂಗ್ ರೂಮ್ ಬಂದೋಬಸ್ತಲ್ಲೂ ಇದ್ದಾರೆ. ಅವರು ರಾತ್ರಿ ಮತ್ತು ಹಗಲು ಕೂಡ ಅವ್ರವ್ರ ಪಾಳೆ ಪ್ರಕಾರ ಅಲ್ಲಿ ಇರ್ತಾರೆ. ಈಗ ನಾವು ಅಲ್ಲಿ ಬಂದು ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಾವು ಒಂದು ಸ್ವಲ್ಪ ಫ್ರೀ ಆದರೆ ಈ ಬುಕ್ಕಾಪಟ್ಟಣದಲ್ಲಿ ಕೂಡ ನಾವೇ ನಿಂತ್ಕೊಂಡು ಜಾತ್ರೆ ಮಾಡಿದ್ವಿ. ಅದು ಅಣ್ಣ ತಮ್ಮರ ಮತ್ತೆ ಅರ್ಚಕರು ಇಲ್ಲಿ ಸಮಸ್ಯೆ ಇತ್ತು, ಪೂರಂ ಕೊಡೋದು ಹಂಗೆ ಇತ್ತು. ನೀವೆಲ್ಲ ಇದ್ದವಲ್ಲ ಸ್ವಲ್ಪ ಜನ. ಅದಕ್ಕೆ ನಾವೇನು ಹೇಳ್ತಾ ಇದೀವಿ ಅಂದರೆ, ಈಗ ನಮಗೆ
ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.